ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುರುರಾಜ, ವಾಸ್ತವ ಏನು ಅಂದ್ರೆ ಇವರಪ್ಪ ಮಾಡಿರೋ ಸಾಲಕ್ಕೆ ಜಾಮೀನು ಕೊಟ್ಟವ್ರು ಯಾರು ಗೊತ್ತೇ? ಯಾರು? ನಿಮ್ಮಪ್ಪ. ಒಂದು ವೇಳೆ ಇವನು ಕೊಡಲ್ಲ ಅಂದ್ರೆ, ಇವನ ಮೇಲೆ ನಿಮ್ಮಿಬ್ಬರಿಗೂ ಇಷ್ಟೊಂದು ಪ್ರೀತಿ, ಕಾಳಜಿ, ಕನಿಕರ ಇದ್ರೆ ನಾನು ನಿಮ್ಮನೆ ಬಾಗಿಲಿಗೆ ಬರ್ತೀನಿ, ನೀವೇ ಕೊಟ್ಬಿಡಿ. ನಿಂತ ಜಾಗದಲ್ಲಿ ನನ್ನ ಸಾಲ ತೀರಿಸ್ಬೇಕು. ತೀರ್ಸಕ್ಕಾಗ್ಲಿಲ್ಲ ಅಂದ್ರೆ ನೀವು ವಾಸವಿರೋ ಮನೆನ ನನಗೆ ಬರೆದು ಕೊಟ್ಟು ಬಿಡಿ. ಅದು ಹಳೆ ಮನೆ, ಅಷ್ಟು ಬೆಲೆ ಬಾಳೋದಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಏನೋ ನಿಮ್ಮಪ್ಪ ಮಠದಲ್ಲಿ ನನ್ನ ಸಹಪಾಠಿ ಆಗಿದ್ದ ಅನ್ನೋ ಸಲುಗೆಯಿಂದ ಸ್ವಲ್ಪ ಕರುಣೆ ತೋರಿಸ್ತೀನಿ. ಆಗಬಹುದೇ? ನೀವು ಏನಾದ್ರೂ ಮಾಡ್ಕೊಳ್ಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಿಂತ್ಕೊಳ್ಳೋ, ಎರಡೇ ಹೊಡೆದ್ಬಿಡ್ತೀನಿ, ನಿಂತ್ಕೊಳ್ಳೋ. ಅಪ್ಪ ಸಾಲ ತಗೊಂಡು ಸತ್ತ, ಮಗ ಕೊಡಲ್ಲ ಅಂತ ಕಾಲು ಕಿತ್ತ. ನೋಡ್ರಪ್ಪ, ಇಂಥ ಪಟಿಂಗನ ಹಿಂದೆ ನಾನು ಬೀಳಕ್ಕಾಗತ್ಯೆ? ಅದಕ್ಕೆ ನನ್ನ ವಯಸ್ಸು ಒಪ್ಪುತ್ತೆಯೇ? ನೋಡಿ, ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಸಾಧ್ಯವಾದ್ರೆ ನೀವೇ ವಸೂಲಿ ಮಾಡಿ ತಂದು ಕೊಡಿ, ಇಲ್ಲ ಅಂದ್ರೆ ನೀವೇ ಕೊಟ್ಟು ಬಿಡಿ. ಒಟ್ಟಿನಲ್ಲಿ ನನ್ನ ಅಸಲು ಬಡ್ಡಿ ನನಗೆ ಚುಕ್ತಾಗಬೇಕು ಅಷ್ಟೇ. ಬರ್ಲೆ? ಮನೆಯಲ್ಲಿ ಸೀತಕ್ಕಂಗೆ, ಕೋಪಮ್ಮಂಗೆ ನನ್ನ ನಮಸ್ಕಾರ ತಿಳಿಸ್ರಪ್ಪ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅವನು ಕೊಡ್ಲಿಲ್ಲ ಅಂದ್ರು ಇವರಿಬ್ರೇ ಕೊಡೋ ಹಾಗೆ ಮಾಡಮ್ಮ. ಛೇ, ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡೋದೇ ತಪ್ಪ. ಜಗಳ ಆಡ್ತಿದ್ದಾರೆ, ಬಿಡ್ಸೋಣ ಅಂತ ಬಂದರೆ ಆ ಸಾಲ ನನ್ನ ಕೊರಳಿಗೆ ಸುತ್ಕೋಬೇಕಾ? ಬೀದಿಲಿ ಹೋಗ್ತಿರೋ ಮಾರಿನ ಮನೆ ಕರೆದಂಗಾಯ್ತು. ಅಣ್ಣ, ಉದ್ವೇಗಕ್ಕೊಳಗಾಗ್ಬೇಡ. ಇಲ್ಲಿ ಜಗಳ ಆಗಿದ್ದು, ನೀನದನ್ನು ಬಿಡಿಸಿದ್ದು, ಇದೆಲ್ಲ ಒಂದು ನೆಪ ಅಷ್ಟೇ. ನಾವಿಲ್ಲಿ ಬಂದ್ರು ಬರ್ದೇ ಹೋಗಿದ್ರು ಅಪ್ಪ ಸಹಿ ಮಾಡಿದ ಪತ್ರ ಹಿಡಿದು ಗಜೇಂದ್ರಾಚಾರ್ಯರು ನಮ್ಮನೆಗೆ ಖಂಡಿತ ಬರ್ತಾ ಇದ್ರು. ಈಗಾಗೋದಾಗೋಗಿದೆ, ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬಾ. ವಾಪಸ್ ಕೊಡು ಅಂದ್ರೆ ಸಾಲ ನಾನ್ ಮಾಡಿದ್ದೀನ ಅಂತ ನೀನ್ ಕೇಳಿದಾಗ ಅದೇ ಕ್ಷಣ ನಾವು ನಾಟಕ ಮಾಡ್ತಾ ಇದೀವಿ ಅನ್ನೋದು ನನಗೆ ಬರ್ತ ಹೋಯ್ತು. ಎಂಥ ನೈಜ ಅಭಿನಯ ಕಣಯ್ಯ ನಿಂದು. ಈ ನಿನ್ನ ಪ್ರತಿಭೆ ಬರೀ ವಿಧವಾ ಪ್ರೀತಿಗೆ ಸೀಮಿತ ಅನ್ಕೊಂಡಿದ್ದೆ, ಆದ್ರೆ ನೀನು ವೇದಿಕೆ ಇಲ್ಲದೇನೆ ನಟನೆ ಮಾಡಬಲ್ಲ ಪ್ರವೀಣ. ಭೇಷ್, ನಿನಗೆ ಉಜ್ವಲ ಭವಿಷ್ಯ ಇದೆ. ಆ ಭವಿಷ್ಯನೇ ನಿಮ್ಮ ಕೈಲಿದೆ ಆಚಾರ್ಯರೇ. ನೋಡಿ, ನನ್ಗಿಷ್ಟ ಇಲ್ಲ ಅಂದ್ರು ನಿಮ್ಮ ಜೊತೆ ಸೇರಿ ನಾಟಕ ಮಾಡಿದೆ. ನೀವು ಹೇಗಾದ್ರೂ ಮಾಡಿ ಆ ರಾಜಿ ಜೊತೆ ಮದುವೆ ಮಾಡಿಸ್ಲೇಬೇಕು. ಅಪ್ಪ ಮದುಮಗ, ನಿನ್ನ ರಾಜಿ ಜೊತೆ ರಾಜಿ ಮಾಡಿಸೋ ಜವಾಬ್ದಾರಿ ನಂದು. ಆದ್ರೆ ನನ್ನ ಕೆಲಸ ಪೂರ್ತಿ ಮುಗಿಯೋವರೆಗೂ ನೀನು ಇದೇ ಬಿಗಿ ಪಟ್ನಲ್ಲಿರ್ಬೇಕು. ಅವರು ಗುಟ್ಟಾಗಿ ಕರ್ಕೊಂಡು ಹೋಗಿ ಹೋಳಿಗೆ ತುಪ್ಪ ತಿನ್ಸಿದ್ರು ಅಂತ ತಪ್ಪಿ ಏನಾದ್ರೂ ಬಾಯಿ ಬಿಟ್ಟು ಇದೇ ಮಣ್ಣಲ್ಲಿ ಹೂತಾಕಿ ಮಣ್ಣೊಳಗೆ ಮದುವೆ ಮಾಡಿಸ್ಬಿಡ್ತೀನಿ. ಛೇ ಛೇ ಛೇ, ಹಾಗೆಲ್ಲ ಆಗಲ್ಲ ಆಚಾರ್ಯರೇ. ನನ್ನ ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಆಗ್ಲಿ. ನಾನಿನ್ ಬರ್ಲೆ?